ಇದು ಎಷ್ಟೊತ್ತು ಇರುತ್ತೆ ಅದೇ ರೀತಿ ಇದು ಲೈಫ್ ಕಂಪ್ಲೀಟ್ಲಿ ವಿತೌಟ್ ಶುಗರ್ ಕೊಡ್ತಾರಲ್ಲ ಆ ರೀತಿ ಕೊಟ್ಟಿದ್ದಾರೆ ನನಗೆ. ಮಧು ಅಂದ್ರೆ ಸಿಹಿಯನ್ನು ನಾಶಪಡಿಸುವಂತದ್ದು. ಮಧುನಾಶಿನಿ ಸಂಸ್ಕೃತ ಶಬ್ದ ಇದು. ಓಕೆ. ಇದರ ಒಂದು ಎಲೆಯಿಂದ ಡಯಾಬಿಟಿಸ್ಗೆ ಔಷಧಿಯಾಗಿ ಬಳಸ್ತಾರೆ. ಇದ್ರದ್ದು ಒಂದು ಪ್ರಯೋಗ ಮಾಡೋಣ ಇವಾಗ. ವಿನಯ್ ಅವ್ರು ತಿಂತಾನೆ ಇವಾಗ, ಯಾಕಂದ್ರೆ ಟೀನು ರೆಡಿ ಆಗ್ತಾ ಇದೆ. ವಿನಯ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೇ ಬಿಡೋಣ ಬಂಧುಗಳೇ. ಇದೆ ಚಿಕ್ಕದ್ ಕೊಡಿ ಒಂದು. ಇದು ನೋಡಿ, ಒಂದು ಎಲೆಯನ್ನು ತಿಂದು ನೋಡಿ. ಶುಗರ್ ಒಳ್ಳೇದು. ಇದರ ಎಲೆಯನ್ನು ತಾವು ಜಗಿದು ಹೌದಾ? ಸೇವನೆ ಮಾಡುವುದು. ಓಕೆ. ಜಿಗಿ ಅಂತ ಅದರಿಂದ ಕೆಟ್ಟ ಪರಿಣಾಮ ಏನೂ ಇಲ್ಲ. ಓಕೆ. ಆಯ್ತಾ? ಡಯಾಬಿಟಿಸ್ ಇರ್ಲಿ, ಡಯಾಬಿಟಿಸ್ ಇಲ್ಲದೆ ಹೋಗಿರ್ಲಿ, ಓಕೆ. ಈ ಬಹಳಷ್ಟು ಉಪಯೋಗಿಸಿದ್ರೆ ಡಯಾಬಿಟಿಸ್ನವರಿಗೆ ಅವಶ್ಯಕತೆ. ಓಕೆ. ಈ ನಾವು ಸಾಮಾನ್ಯ ಜನತೆ ಏನು ಬೇಕಾದ್ರೆ ಈಗ ಒಂದು ಎಲೆಯನ್ನ ಪರೀಕ್ಷಾರ್ಥವಾಗಿ ಬಳಸಬಹುದು. ಓಕೆ. ಈಗ ನೋಡಿ, ಅದನ್ನು ಜಿಗಿರಿ. ಮುಚ್ಚೆ ಗಿರ್ಚೆ ಹೋಗಲ್ಲ, ಏನೂ ಆಗೋದಿಲ್ಲ, ಯಾವ ಹಾನಿಯೂ ಇಲ್ಲ. ಆಯ್ತಾ? ಅಂದ್ರೆ ಎಲೆ ಸ್ವಲ್ಪ ರಫ್ ಆಗಿದೆ. ಈಗ ಹೀಗೆ ಒಂದು 2 ಸಕ್ಕರೆಯನ್ನ ಏನಾಗುತ್ತೆ, ನಾನು ಕಂಪ್ಲೀಟ್ಲಿ ಆ ಎಲೆ ಏನ್ ತಿಂದೆ ಅದನ್ನೇ ಸಹ ತಿಂದಂಗ ಆಗ್ತಿದೆ ಸಕ್ಕರೆ ತಿಂದ್ರು. ಇದು ಎಷ್ಟೊತ್ತು ಇರುತ್ತೆ ಅದೇ ರೀತಿ ಇದು ಲೈಫ್ ಇಲ್ಲ, ಒಂದು ಸ್ವಲ್ಪ ಸಮಯ, ಅರ್ಧ ಗಂಟೆ. ಇದರಿಂದ ಅದೇ ಹೇಳಿದ್ನಲ್ಲ ನಾನು, ಈ ಡಯಾಬಿಟಿಸ್ಗೆ ಚಹಾವನ್ನು ಕುಡಿದ್ರು ಚಪ್ಪಾಗಿ ನಮ್ಗೆ ಅನಿಸ್ತದೆ. ಖಂಡಿತವಾಗ್ಲೂ ಜೀವನನೇ ಒಂಥರ ಸಪ್ಪೆ ಸಪ್ಪೆ ಆಗ್ಬಿಡುತ್ತೆ. ರಿಯಲ್ ಅನುಭವ ಆಗಿದೆ ನಂಗೆ. ಆಯ್ತಾ? ಈಗ ನಿಮ್ಗೆ ಎರಡನ್ನೂ ತೋರಿಸಿದೆ ನಾನು. ವೆರಿ ನೈಸ್. ಈಗ ನನ್ನ ಒಂದು ಪ್ರಶ್ನೆ, ಈಗ ಅದ್ರ ಬಗ್ಗೆ ಹೇಳಿದ್ರಿ. ನನಗೆ ಈಗ ಇರುವಂತ ಕ್ವಶನ್ ಅಂದ್ರೆ, ಯಾವ ಗಿಡ ಎಷ್ಟು ಎತ್ತರ ಆಗತ್ತೆ, ಅದನ್ನ ಎಲ್ಲಿಂದ ತಂದು ನೆಡಬೇಕು, ನಾವು ಮಾಡ್ಬೇಕಂತಂದ್ರೆ? ಇದನ್ನು ನಾನು ತಂದು ಮಾಡಿದ್ದೆ. ಆಯ್ತಾ? ಇದರ ಟೊಂಗೆ ನೆಡುವುದರಿಂದ ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ ಆದ್ರೆ ನೀವು ಪಾಲಿಥಿನ್ ಬ್ಯಾಗ್ ನಲ್ಲಿ ನೀರು ಹಾಕಿ ಬೆಳೆಸಬಹುದು. ಎಲ್ಲಿ ಸಿಗತ್ತೆ ಇದು? ಈ ನಾನೇ ಕೊಡ್ತಾ ಇದ್ದೇನೆ, ಬೇಕಾದ್ರೆ ತಗೊಂಡ್ಕೊಂಡು ಹೋಗಬಹುದು. ಇನ್ನು ಬೆಟ್ಟದಲ್ಲಿ ಸಿಗ್ತದೆ ಅದು. ಈ ಯಾಣದಂತಹ ಪ್ರದೇಶದಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶದಲ್ಲಿ ಉಂಟು. ನಮ್ಮೂರಲ್ಲೇ ಉಂಟು. ಹೌದು. ಈಗ ಆ ಗಿಡದ ಎಲ್ಲಿ ಸಿಗತ್ತೆ ಅಂತ ಸ್ವಲ್ಪ ತೋರಿಸಿ. ಅದು ಮಾತ್ರ ನಿಮಗೆ ಸ್ಟೀವಿಯಾ ಮಾತ್ರ ವಿಶೇಷವಾಗಿ ಅದು ಬೆಳೆಸಿದ್ ನಾನು. ನರ್ಸರಿಯಲ್ಲೂ ಸಿಗೋದು? ನರ್ಸರಿಯಲ್ಲಿ ಸಿಗ್ತದೆ, ಕೆಲವೊಂದು ಕಡೆ ನರ್ಸರಿಯಲ್ಲಿ ಸಿಗ್ಬೋದು. ಇದನ್ನ ಮಧುಮೇಹ ಇರೋರು ತಿಂದ್ರೆ ಹೆಲ್ಪ್ ಆಗುತ್ತಾ? ಮಧುಮೇಹ ತಿಂದ್ರೆ ಸಕ್ಕರೆ ಅಂಶ ಕಡಿಮೆ ಆಗ್ತದೆ, ಅದರಿಂದ ಮಧುಮೇಹ ನಿವಾರಣೆ ಆಗ್ತದೆ. ಮಧುಮೇಹವನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಇದು ಸಹಕಾರಿ. ಅಂದ್ರೆ ಇದು ಮೆಡಿಕಲಿ ಪ್ರೂವ್ ಆಗಿದೆ. ಹೌದು. ಓಕೆ. ಅಂದ್ರೆ ಡೈಲಿ ಎಷ್ಟೆಷ್ಟು ತಿನ್ಬೇಕಿದು? ಅದನ್ನ ಚೂರ್ಣ ಮಾಡಿ ಬಳಸ್ತಾರೆ. ಓಕೆ. ಈ ಎಲೆಯನ್ನು ನೆರಳಿನಲ್ಲಿ ಒಣಗಿಸಿ ಕುಟ್ಟು ಪುಡಿ ಮಾಡಿ ಅದನ್ನು ಸೋಸಿ ಬಾಟ್ಲಿಯಲ್ಲಿ ತುಂಬಿಟ್ಕೊಂಡ್ರೆ ಅದನ್ನು ಒಂದು ಪ್ರಮಾಣದಲ್ಲಿ ಪ್ರತಿ ದಿವಸ ಹಸಿದ ಹೊಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನ್ ನೀರಿನಲ್ಲಿ ಕದಡಿ ಅದನ್ನು ಸೇವನೆಯನ್ನು ಮಾಡುವುದು. ಇದರಿಂದ ಸಕ್ಕರೆ ಅಂಶ ಕಡಿಮೆ ಆಗಿ ಅವು ಶುಗರ್ ನಿಯಂತ್ರಣಕ್ಕೆ, ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರ್ತದೆ. ಈ ಗಿಡ ಖರೀದಿ ಮಾಡಬೇಕು ಅಂದ್ರೆ ಏನ್ ಮಾಡೋದು? ಖರೀದಿ ಅಂತಂದ್ರೆ ನೋಡಿ ಸ್ವಾಮಿ, ಈಗ ಔಷಧಿ ಸಸ್ಯಗಳನ್ನು ಖರೀದಿ ಮಾಡುವವರೇ ಇಲ್ಲ. ತಮ್ಮಂತವ್ರು ಏನಾದ್ರೂ ಬೇಕು ಅಂತ ಹೇಳಿದ್ರೆ ಬೆಳೆಸ್ತಾರೆ ಬಿಟ್ರೆ, ಈ ಮಾರಾಟಕ್ಕಾಗಿ ಔಷಧಿ ಸಸ್ಯಗಳನ್ನು ಬೆಳೆಸೋದು ಬಹಳ ಕಡಿಮೆ ಆಗಿದೆ. ಇಂಟರ್ನ್ಯಾಷನಲ್ ಒಂದು ಬೇಡಿಕೆಗಳು ಬಹಳ ಕಡಿಮೆ ಉಂಟು. ಇದ್ರೂ ಕೂಡ ಅದು ಆ ಮಟ್ಟನೇ ಬೇರೆ ಇರ್ತದೆ. ಸಾಮಾನ್ಯ ಒಬ್ಬ ರೈತ ಬೆಳೆದದ್ದನ್ನ, ಔಷಧಿ ಸಸ್ಯವಾಗಿ ಬೆಳೆದದ್ದನ್ನ ಅದನ್ನು ಖರೀದಿಸುವವರು ಯಾರು ಇರೋದಿಲ್ಲವಾದ್ರಿಂದ ನಿಮಗೆ ಖರೀದಿಸಲಿಕ್ಕೆ ಸಿಗ್ಲಿಕ್ಕಿಲ್ಲ. ಆದ್ರೆ ನಮ್ಮಂತವ್ರು ಹೀಗೆ ಕೆಲವು ಹವ್ಯಾಸಿ ಬೆಳೆಗಾರರು ಏನಿರ್ತೇವೆ, ಅವರು ಇದರ ಮಾಹಿತಿಯನ್ನು ಕೊಡ್ತಾರೆ. ಈಗ ಮಳೆಗಾಲದಲ್ಲಿ ಇದನ್ನು ನಾನು ಕೊಡ್ತೇನೆ, ತಾವು ತಗೊಂಡು ಹೋಗಿ ಬೆಳೆಸಬಹುದು. ಯಾಕಂದ್ರೆ ಈಗ ವೀಕ್ಷಕರು ನೋಡ್ತಿರ್ತಾರಲ್ವಾ, ಬೇಕಿರುತ್ತೆ ಬೆಂಗಳೂರಲ್ಲಿ ನೋಡ್ತಿರ್ತಾರೆ. ವೀಕ್ಷಕರಿಗೆ ಕೆಲವು ನರ್ಸರಿಗಳಲ್ಲಿ ಪಡ್ಕೊಳ್ಬಹುದು. ಔಷಧಿ ಸಸ್ಯಗಳನ್ನೇ ಬೆಳೆಸುವಂತವ್ರು ಬಹಳಷ್ಟು ಮಂದಿ ಇದ್ದಾರೆ. ಮಧುನಾಶಿನಿ. ಮಧುನಾಶಿನಿ ಅಂದ್ರೆ ಮಧುನಾಶಿನಿ. ಮಧು ಅಂದ್ರೆ ಸಿಹಿಯನ್ನು ನಾಶಪಡಿಸುವಂತದ್ದು. ಮಧುನಾಶಿನಿ ಸಂಸ್ಕೃತ ಶಬ್ದ ಇದು. ಇದು ಬಳ್ಳಿ ರೂಪದಲ್ಲಿ ಬೆಳೀತದೆ. ವಿನಯ್ ಅವರು ಇವಾಗ ಒಂದ್ ಕಡೆ ಟೀ ಹಿಡ್ಕೊಂಡವ್ರೆ. ಆ ಒಂದು ಎಲೆನ ತಿಂದ ಮೇಲೆ ಒಂದೊಂದ್ ಕಡೆ ಖಾರವಾಗಿರುವಂತಹ ಮಂಡಕ್ಕಿ ಕೂಡ ಇದೆ. ಅನುಭವನ ಕೇಳೋಣ. ಏನಿದೆ ಸರ್, ಹೇಗಿದೆ? ಎಷ್ಟು ಸ್ವೀಟ್ಸ್ ಕರೆಕ್ಟ್ ಇದೆಯಾ? ಈಗ ನಾನು ಟೀ ಕುಡಿದು ಹೇಳ್ತೀನಿ. ಕಂಪ್ಲೀಟ್ಲಿ ವಿತೌಟ್ ಶುಗರ್ ಕೊಡ್ತಾರಲ್ಲ ಆ ರೀತಿ ಕೊಟ್ಟಿದ್ದಾರೆ ನನಗೆ. ಸೀರಿಯಸ್ಲಿ ನೀವು ಕುಡಿದ್ರಲ್ಲ, ಹೇಗಿತ್ತು? ಏನಿಲ್ಲ, ಕರೆಕ್ಟ್ ಆಗಿ ಸ್ವೀಟ್ ಹಾಕಿದ್ದಾರೆ. ಅದ್ರಲ್ಲಿ ಕಟ್ಟದ ಕೆಳಗೆ ಸಿಕ್ಕಾಪಟ್ಟೆ ಸ್ವೀಟ್ ಅನ್ನು ಹಾಕ್ತಾರೆ ನಮಗೆ. ಬಟ್ ನನಗಂತೂ ಡೆಫಿನೆಟ್ಲಿ ವಿತೌಟ್ ಶುಗರೇ ಕುಡ್ದಂಗೆ ಆಗ್ತಾ ಇದೆ. ಇದೆಲ್ಲ ಎಫೆಕ್ಟ್ ಬಂದು ಆ ಮಧುನಾಶಿನಿ ಅನ್ಸುತ್ತೆ. ಮಧುನಾಶಿನಿಯಿಂದ ಅಲ್ಲ, ಇವಾಗ ಅದು ತುಂಬಾ ಕಹಿ ಅನ್ಸ್ತಾ ಇದೆ ಟೀ, ಅಥವಾ ಕಹಿ ಇಲ್ಲ, ಬಟ್ ಸಪ್ಪೆ ಅಷ್ಟೇ, ಸಕ್ಕರೆ ಇಲ್ಲ. ಶುಗರ್ಲೆಸ್. ಈಗ ಮಿಸ್ ಆಗಿ ನಾವ್ ಏನಾದ್ರು ಹೋದ್ರೆ ಶುಗರ್ ಹಾಕ್ತೆ ಕೊಡ್ತಾರಲ್ಲ, ಅದೇ ರೀತಿ ಇದೆ ಅಷ್ಟೇ. ಟೀ ಅಂತ ಗೊತ್ತಾಗ್ತಾ ಇದೆ, ಬಟ್ ದೇರ್ ಇಸ್ ನೋ ಶುಗರ್. ಈಗ ನಾವು ಸತೀಶ್ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ.
ಕಣ್ಣುಗಳೆಲ್ಲ ಗ್ಲೋರಿ ಆಗ್ತಾ ಇದೆಯಲ್ಲ. ಕರೆಕ್ಟ್ ಆಗಿದೆ, Okay, ಬೇರೆ ಏನು ಬೇರೆ ಅಂತ ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟ್ ಖಾರದ್ದೊಂದು ಟೆಸ್ಟ್ ಮಾಡಿ. ಮಂಡಕ್ಕಿದು ಓಕೆ, ಬಾರಿಸಿ. ಉಪ್ಪು ಖಾರ ಎಲ್ಲ ಇದು ರೆಕಗ್ನೈಸ್ ಮಾಡ್ಬೋದು, ಗೊತ್ತಾಗ್ತಾ ಇದೆ. ಓನ್ಲಿ ಥಿಂಗ್ ಮಧುನಾಶಿನಿಯಿಂದ ಓನ್ಲಿ ಸ್ವೀಟ್ ಮಾತ್ರ ದೂರ. ಟೀ ವೇಸ್ಟ್ ಆಗ್ಬಾರ್ದು ಅಂತ ಕುಡಿತಾ ಇದೀನಿ, ಶುಗರ್ಲೆಸ್ ಟೀ ಅಂತ ಅನ್ಕೊಂಡು. ಓಕೆ, ಕಂಟಿನ್ಯೂ ಮಾಡಿ. ನೋಡಿ, ಅವ್ರ ಹತ್ರನೇ ಕೇಳೋಣ ಮತ್ತೆ ನೆಕ್ಸ್ಟ್ ಏನಂತಾರಂತ. ಸರ್ ನೆಕ್ಸ್ಟ್ ಒಂದು ಇದು ಕೊಡಿ, ಫುಲ್ ಕಲರ್ಸ್ ಎಲ್ಲ ಬ್ಲಾಕ್ ಅಂಡ್ ವೈಟ್ ಆಗೋ ತರ ಯಾವ್ದಾದ್ರು ಸಸ್ಯ ಇದ್ರೆ ಕೊಡಿ ಸರ್. ನೋಟಕ್ಕೆ ಸಂಬಂಧಪಟ್ಟಿದ್ದಲ್ಲ, ನೋಟನಾಶಿನಿ ಅಂತ ನೆಕ್ಸ್ಟ್ ಅವ್ರು ಬರ್ತಾರೆ. ನೆಕ್ಸ್ಟ್ 1940 ಸೀರೀಸ್ಗೆ ಹೋದ್ರೆ ಲೈಫ್ ಇದ್ದಿದ್ದೆ ಹಂಗೆ, ಅದು ಒಂಥರ ಇನ್ನ ಗೋಲ್ಡನ್ ಲೈಫ್ ಇದೆ ಇಲ್ಲ ಆಕ್ಚುಲಿ. ಸರ್, ಅದು ಕೂಡ ತುಂಬಾ ಮದುವೆಗಳಾಗಿದೆ, ಲವ್ ಸ್ಟೋರಿ ಸರ್.